ಎಣಿಕೆ ಹಾಕ್ಲಾರ್ದಷ್ಟು ಬಂದು ಮಾತಾಡ್ಸೋದ್ರು. ನೊಂದ ಕುಟುಂಬದವರು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಅದು 3 ದಿವಸಕ್ಕೆ ಜಮಾ ಆಯ್ತು ರೊಕ್ಕ. ಅದು ನಾವು ಗದ್ದಲ ಮಾಡಿದ ಮೇಲೆ ದಲಿತರ ಪರವಾಗಿ ದಲಿತರ ಒಂದು ಆಗೈತೆ ಅನ್ನೋದು ನೋಡಿರಿ. ದಲಿತರ ಅನ್ನೋಕ್ಕಿಂತ ಪೂರ್ವದಲ್ಲಿ ಸತ್ತಂಥ ಹೆಣ್ಮಗಳು ಒಬ್ಬ ಲಿಂಗಾಯತಳು. ಇದನ್ನು ಅರ್ಥ ಮಾಡ್ಕೋಬೇಕು ಸಮಾಜ. ಇಲ್ಲಿ ದಲಿತರಿಗೆ ಆಗೈತೆ ಅಷ್ಟ ಅಂತಲ್ಲ, ಒಬ್ಬ ಹೀನ್ಯಾಯವಾಗಿ ಒಬ್ಬ ಲಿಂಗಾಯತ ಸಮಾಜ ಹೆಣ್ಮಗಳನ್ನು ಕೊಲ್ಲೈ ಮಾಡ್ತಾರೆ. ಕುಟುಂಬ ಸ್ಥಿತಿ ನೋಡ್ರಿ, ಒಂದಷ್ಟು ಮಂದಿಗೆ ಸ್ವಲ್ಪ ಆರಾಮ ಅನಿಸೈತಿ. ತಾಯಿ ಇನ್ನೂ ಚಿಂತಾ ಏನಕ್ಕೆ ಅದಾಳ, ಐ ಸಿ ಒಳಗೆ ಅದಾರ, ಸ್ವಲ್ಪ ರಿಕವರ್ ಆಗತ್ತಾರಂತಾರೆ. ಡಾಕ್ಟರ್ ಜೊತೆ ನಾವು ಮಾತಾಡೀವಿ. ಅದರಲ್ಲಿ ವಿಶೇಷವಾಗಿ ಪೊಲೀಸರು ಕೂಡ ಭಾಳ ದೊಡ್ಡ ಒಂದು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದ ತಿಳಿಸ್ತೀವಿ. ಸರ್ಕಾರ ಸೂಕ್ತವಾದಂಥ ಈವರೆಗೂ ಪರಿಹಾರ ನೀಡಿಲ್ಲ. ಇದು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಅಸಮಾಧಾನ ಐತಿ. ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಡ್ತಾ ಇದ್ದಾರೆ, ಅದನ್ನು ನಾವು ಒಪ್ಕೊಳ್ತೇವೆ. ಅವರಿಗೆ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಈಗ ಮಾಡ್ತಿದ್ದಾರೆ, ಆದರೆ ಘಟನೆ ಸಂಭವಿಸಿಬಿಟ್ಟಿದೆ. 20ನೇ ತಾರೀಕಿಗೆ ನಡೆದಂಥ ಮಾನ್ಯಳ ಹತ್ಯೆ, ಮರ್ಯಾದೆಗೇಡ ಹತ್ಯೆ ಏನೋ ಒಂದು ಈ ಘಟನೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಡೀತು. ಇದು ಇಡೀ ದೇಶವೇ ತಲೆ ತಗ್ಗಿಸುವಂಥ, ಮಾನವ ಕುಲವೇ ತಗ್ಗಿಸುವಂಥ ಒಂದು ಘಟನೆ ನಡೀತು. ಘಟನೆ ನಡೆದ ತಕ್ಷಣ ಮಾನ್ಯಳ ಒಂದು ಅಂತ್ಯಕ್ರಿಯೆಯನ್ನು ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳು ಇಲ್ಲದೆ ಅಂತ್ಯಕ್ರಿಯೆ ಸಾಂಪ್ರದಾಯ ಪ್ರಕಾರ ನೆರವೇರಿತು. ಈಗ ಮುಖ್ಯ ವಿಷಯ ಏನಪ್ಪ ಅಂತಂದ್ರೆ, ಎಷ್ಟು ಮಂದಿ ಬಂದರು, ಎಷ್ಟು ಮಂದಿ ಹೋದರು ಅನ್ನೋದು ಎಣಿಕೆ ಹಾಕ್ಲಾರ್ದಷ್ಟು ಬಂದು ಮಾತಾಡ್ಸೋದ್ರು. ಸೋಷಲ್ ವೆಲ್ಫೇರ್ ಇಲಾಖೆಯ ಅನ್ವಯ ಒಂದು ಏನು SC/ST ಆ್ಯಕ್ಟ್ ಪ್ರಕಾರ 5 ಲಕ್ಷ ರೂಪಾಯಿ ಅವರಿಗೆ 7 ಮಂದಿ ನೊಂದ ಕುಟುಂಬದವರು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಅದು 3 ದಿವಸಕ್ಕೆ ಜಮಾ ಆಯ್ತು ರೊಕ್ಕ. ಅದು ನಾವು ಗದ್ದಲ ಮಾಡಿದ ಮೇಲೆ. ಬಟ್ ನಾವು ಎಲ್ಲ ನಾವೆಲ್ಲ ದಲಿತ ಸಂಘಟನೆ ಎಲ್ಲ ಹೋರಾಟ ಮುಖಂಡರು, ನಮ್ಮ ಹಿರಿಯರು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಪರ್ಮನೆಂಟ್ ಸರ್ಕಾರದಿಂದ ಪರ್ಮನೆಂಟ್ ಪರಿಹಾರ ಬರಬೇಕು ಕುಟುಂಬಕ್ಕೆ, ಪರ್ಮನೆಂಟ್. ಹಾಗಾಗಿ ನಮ್ಮ ಅಳಲು ಇಷ್ಟೇ, ಇದು ನ್ಯಾಯಾಲಯದಲ್ಲಿ ನೀವು ಫಾಸ್ಟ್ ಟ್ರ್ಯಾಕ್ ಮಾಡ್ತಿರೋ ಅಥವಾ ಇದೇನು ರೇವಣ್ಣವ್ರಿಗೆ ಮತ್ತು ಧರ್ಮಸ್ಥಳ ಕೇಸಿಗೆ ಏನೋ ಇದು ಮಾಡಿದ್ರಲ್ಲ ಆ ಟೈಪ್ ಮಾಡ್ತಿರೋ, ಒಟ್ಟು ನೀವು ವಿಶೇಷವಾಗಿ ಇದು ತನಿಖೆ ಆಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು. ಅದು ಇಮಿಡಿಯೇಟ್ಲಿ ಆಗಬೇಕು. ಸಮಾಜ ಕಲ್ಯಾಣರು ಏನಿಲ್ಲ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲಲ್ಲ, ಈ 3 ದಿವಸಕ್ಕೆ ನಾವು ಮಾಧ್ಯಮದ ಮೇಲೆ ನಾವು ಆಕ್ರೋಶ ವ್ಯಕ್ತಪಡಿಸಿದಾಗ ಅದು ಇದು ಮಾಡಿದ ಮೇಲೆ 3 ದಿವಸದ ಮೇಲೆ ಏನು ಜಿಲ್ಲಾಧಿಕಾರಿಗಳು ಬರ್ತಾರೆ ಅವ್ರ ಹಿಂದಿಂದ ಬರ್ತಾರಲ್ಲ, ಅಂತ್ಯ ಸಂಸ್ಕಾರ ಏನಾರು ಹೆಚ್ಚು ಕಡಿಮೆ ಆಗಿತ್ತಪ್ಪ ಅಂತ ಆದರೂ ಕೂಡ ದೊಡ್ಡ ಅವಮಾನ ಆಗ್ತದೆ. ಪಾಟೀಲರು 2ನೇ ಕೊಲ್ಗಡಕರವರು, 1ನೇ ಕೊಲ್ಗಡಕರು ಈ ಅಧಿಕಾರಿಗಳಂತ ಹೇಳೋಕೆ ನಾನು ಇಚ್ಛೆ ಪಡ್ತೀನಿ. ಹಾಗಾಗಿ ಇದನ್ನು ಕೂಡಲೇ ಸರ್ಕಾರ ಅತಿ ತೀವ್ರವಾಗಿ ಇದನ್ನು ತಗೊಂಡು ಪರ್ಮನೆಂಟ್ ಸೊಲ್ಯೂಷನ್ನು ವಿಶೇಷ ನ್ಯಾಯಾಲಯಕ್ಕೆ ವಹಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀನಿ. ಮತ್ತು ಎಲ್ಲ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಬೇಕಂತ. ಇದು ದಲಿತ, ಹಿಂದುಳಿದ, ಲಿಂಗಾಯತ ಇದು ಬೇಡ, ನಾವೆಲ್ಲರೂ ಒಂದು ಅಂತಕ್ಕಂಥದ್ದು ಇದನ್ನು ಧ್ವನಿ ಎತ್ತಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು. ದೇಶದಲ್ಲಿ ಇಂಥ ಘಟನೆ ಮರುಕಳಿಸಲಾರ್ದಂಥ ಒಂದು ಮಾನ್ಯಳನ ಹೆಸರಿಟ್ಟು ವಿಶೇಷ ಒಂದು ಕಾನೂನು ಜಾರಿ ತರಬೇಕಂತ ಈ ಮೂಲಕ ಒತ್ತಾಯನ ಮಾಡ್ತಾರೆ. ಕೆಂಚಪ್ಪ ಬಿ ಮಲ್ಲಮ್ಮನವರು ಅಂತೇಳಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಹೋರಾಟದ ಮುಖ್ಯ ಉದ್ದೇಶ, ಯಾವ ಅಧಿಕಾರಿ ಯಾವ ಲೋಪದೋಷಗಳನ್ನು ಮಾಡ್ಯಾರ, ಯಾರಿಗೆ ಏನು ನ್ಯಾಯ ತ್ವರಿತವಾಗಿ ಆ ನ್ಯಾಯ ಯಾವಾಗ ಒದಗಿಸ್ಬೇಕಾಗಿತ್ತು ಅದನ್ನು ಯಾವ ಮಾಡಿಲ್ಲ ಅಂಥ ಒಂದು ಅಧಿಕಾರಿ ನಿನ್ನೆ ನಾವು ರಾತ್ರಿ ಹೋರಾಟದ ಮುಖಾಂತರ ಒಬ್ಬ PDO ನಾವು ನಿನ್ನೆ ಅಮಾನತು ಮಾಡಿಸೀವಿ. ಇನ್ನೂ ನಮ್ಮ ವಾದ ಇಷ್ಟ, ತಹಶೀಲ್ದಾರ್ ಸಾಹೇಬರು, ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅದಾರಲ್ಲ, ಇವರಂತೂ ಅಯೋಗ್ಯರು. ಇವರು ಘಟನೆ ನಡೆದ 3 ದಿವಸ ಆದರೂ ಅವ್ರು ಬಂದಿಲ್ಲ. ಯಾವಾಗ ಒಬ್ಬರು MLAಗಳು ಬರ್ತಾರೆ ಆ ಟೈಮಿಗೆ ಬಂದು ವಿಸಿಟ್ ಕೊಡ್ತಾರೆ. ಅದರಾಗೂ ವಿಶೇಷ ಈ ಕರ್ನಾಟಕ ಸರ್ಕಾರ ಸತ್ತು ಹೋಗೈತಿ ಈ ವಿಷಯದಲ್ಲಿ. ಯಾವಾಗ ಏನು ಮಾಡಬೇಕಾಗಿತ್ತು ಅವಾಗ ಮಾಡತ್ತಿಲ್ಲ. ಯಾವಾಗ ಈ ಜನ ಆಕ್ರೋಶಗೊಳ್ಳಕತ್ತಾರಲ್ಲ ಆವಾಗ MLAಗಳು ಬಂದು ಹೋಗೋದು. ಇವತ್ತು ಡೋಂಗಿಬಾಜಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಅವರು ಸತ್ತಾರು ಆಧಾರ ಅಂತೇಳಿ ನಾವು ನಿನ್ನೆ ಮಾಧ್ಯಮದಾಗ ಮಾತಾಡಿದ್ರಿ. ಇವತ್ತು ಬೆಳಗ್ಗೆ ಕಳ್ಳರಂಗೆ ಬಂದು ಹೋಗ್ಯಾರ. ಹೋರಾಟಗಾರ ಇನ್ನೂ ಬರ್ಲಾರ ಟೈಮ್ನಾಗ ಬೆಳಗ್ಗೆ ಬಂದು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ಯಾರ. ಮೇಲಾಧಿಕಾರಿ ಮೇಲೆ ಏನು ತಮ್ಮ ಮಿನಿಸ್ಟರ್ CM ಅದಾರ, CM ಜೊತೆ ಹೇಳಬೇಕಾಗಿತ್ತು. ಯಾವುದೂ ಇಲ್ಲರಿ. ಬೇರೆ ಯಾವ್ದಾರ ಘಟನೆ ಇದ್ದಂದ್ರೆ ಎಲ್ಲನೂ ಸಡನ್ಲಿ ಮಾಡ್ತಾರೆ. ದಲಿತರ ಪರವಾಗಿ ದಲಿತರು ಒಂದು ಆಗೈತೆ ಅನ್ನೋದು ನೋಡಿರಿ. ದಲಿತರ ಅನ್ನೋಕ್ಕಿಂತ ಪೂರ್ವದಲ್ಲಿ ಸತ್ತಂಥ ಹೆಣ್ಮಗಳು ಒಬ್ಬ ಲಿಂಗಾಯತಳು. ಇದನ್ನು ಅರ್ಥ ಮಾಡ್ಕೋಬೇಕು ಸಮಾಜ. ಇಲ್ಲಿ ದಲಿತರಿಗೆ ಆಗೈತೆ ಅಷ್ಟ ಅಂತಲ್ಲ, ಒಬ್ಬ ಹೀನ್ಯಾಯವಾಗಿ ಒಬ್ಬ ಲಿಂಗಾಯತ ಸಮಾಜ ಹೆಣ್ಮಗಳನ್ನು ಕೊಲ್ಲೈ ಮಾಡ್ತಾರೆ. ಇದೆಲ್ಲ ನಡೆದಾಗ ಈ ಮನುಷ್ಯತ್ವ ಐತೆ ಇವ್ರಿಗೆ. ಮನುಷ್ಯತ್ವ, ಮಾನ, ಮರ್ಯಾದೆ ಇದ್ದವ್ರು ಯಾರೂ ಈ ಕೆಲಸ ಮಾಡೋದಿಲ್ಲ. ಅದು ಅವ್ರಿಗೆ ಇದ್ದಿದ್ದ ಕರೆ ಆದ್ರೆ ಕೂಡಲೇ ಈ ಥರ ಯಾರಾದ್ರೂ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕರನ್ನ ಅಮಾನತು ಮಾಡಬೇಕು, ಜಿಲ್ಲಾಧಿಕಾರಿ ಅವ್ರನ್ನ ಮಾಡಬೇಕು, ತಹಶೀಲ್ದಾರ್ ಮಾಡಬೇಕು. ಇನ್ನೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಆದೇಶ ಹೊರಡಿಸ್ಬೇಕು. ಇವ್ರಿಗೆ ಸೂಕ್ತ ನ್ಯಾಯ ಕೊಡಬೇಕು. ಇದರ ತ್ವರಿತಗತ ನ್ಯಾಯಾಲಯ
ಕುಟುಂಬಸ್ಥರ ಸ್ಥಿತಿ ನೋಡ್ರಿ, ಒಂದಷ್ಟು ಮಂದಿಗೆ ಸ್ವಲ್ಪ ಆರಾಮ ಅನಿಸೈತಿ. ತಾಯಿ ಇನ್ನೂ ಚಿಂತಾದ ಏನಕ್ಕೆ ಅದಾಳ, ಐ.ಸಿ.ಯು ಒಳಗೆ ಅದಾರ, ಸ್ವಲ್ಪ ರಿಕವರ್ ಆಗತ್ತಾರಂತಾರೆ. ಡಾಕ್ಟರ್ ಜೊತೆ ನಾವು ಮಾತಾಡೀವಿ, ಜಾಸ್ತಿ ಅವ್ರ ಜೊತೆ ಮಾತಾಡೋಕ್ಕೂ ಅವಕಾಶ ಇಲ್ಲ. ಯಾಕಂದ್ರೆ ಪಾಪ ಪರಿಸ್ಥಿತಿ ಭಾಳ ಹದಗೆಟ್ಟೈತೆ ಅವ್ರ ಆರೋಗ್ಯ. ಅಲ್ಲಿ ದಲಿತ ಕುಟುಂಬಗಳು ಇನ್ನೂ ಅದಾವ, ಅವ್ರು ಎಲ್ಲಿ ಅದಾರಂತ ಗೊತ್ತಿಲ್ಲ. ಅವ್ರು ಏನು ಅದಾರೋ ಸತ್ತಾರೋ ಅಂತೂ ಸರ್ಕಾರದ ಅದ್ರ ಬಗ್ಗೆ ಜಿಲ್ಲಾ ಆಡಳಿತ ನೋಡಿಲ್ಲ. ಮಂಜುನಾಥ್ ಹೊಸಮನಿ, ಜಿಲ್ಲಾ ದಲಿತ ಮುಖಂಡರು. ಅದು ದುರ್ಗಪ್ಪ ಮಾಳಿಗೆ ಅಂತ. ಈ ಘಟನೆ ಒಂದು ಭಾಳ ಘೋರವಾದಂಥ ಘಟನೆ ನಡೆದುಬಿಡ್ತು. ನಮ್ಮಲ್ಲಿ ನಡಿಬಾರ್ದಾಗಿತ್ತು, ನಡೆದುಬಿಡ್ತು. ಇದೆಲ್ಲೋ ಬಿಹಾರ ಅಲ್ಲಿ ಇಲ್ಲಿ ನಾವು ಮಾಧ್ಯಮ ಮುಖಾಂತರ, ತಮ್ಮ ಮುಖಾಂತರ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ವಿ. ಭಾಳ ಹೀನ ಕೃತ್ಯ ಅಂತ ಅಂದ್ಕೊತಿದ್ವಿ. ಅವ ಮನುಷ್ಯನೂ ಅಲ್ಲ, ಒಂಥರ ಮೃಗಾವ. ಅವನಿಗೇನು ನಾವು ಹೇಳೋದಿಷ್ಟೇ, ತಮ್ಮ ಮುಖಾಂತರ ಒಂದು ಆಜ್ಞೆ ಮಾಡ್ತಾ ಹೇಳೋದು ನಾವು ಇಷ್ಟೇ. ಆ ಹೆಣ್ಣು ಮಗಳಿಗೆ ಆದಂಥ ಮತ್ತು ಆಕೆ ಹೊಟ್ಟೆಯಲ್ಲಿರ್ತಂಥ ಕೂಸಿಗೆ ಆದಂಥ ಅನ್ಯಾಯಕ್ಕಾಗಿ ಅವನಿಗೆ ಒಂದು ಮರಣದಂಡನೆ ಆಗಬೇಕಂತ ತಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದ್ವಿ. ಮತ್ತು ಇದಕ್ಕಾಗಿ ನಾವು ಏನು ಸಾಧ್ಯ ಅದ, ನಾವೆಲ್ಲರೂ ಸಮಾಜದವ್ರು ಇರ್ಬೋದು, ಎಲ್ಲ ಸಮಾಜ ಅಂದ್ರೆ ಸಮಾಜ ಅಂತಂದ್ರೆ ಒಂದು ಎಸ್ ಸಿ ಸಮಾಜ, ದಲಿತ ಸಮಾಜ, ಈ ಸಮಾಜ ಅಂತಿಲ್ಲ, ಪ್ರತಿಯೊಬ್ಬರು ಸಮಾಜದವರು ಕೂಡ ಎಲ್ಲ ಸಮಾಜದವರು ಬಂದು ಅವ ಮಾಡಿದಂಥ ಕೆಲಸಕ್ಕೆ ಎಲ್ಲರೂ ಶಿಮರೆ ಹಾಕಿದ್ದಾರೆ. ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಮುಂದೆ ಅವನಿಗೆ ಏನು ಶಿಕ್ಷೆ ಆಗಬೇಕು, ಏನು ಗಲ್ ಶಿಕ್ಷೆ ಆಗಬೇಕು, ಅಥವಾ ಮರಣದಂಡನೆ ಆಗಬೇಕು, ಅಥವಾ ಏನು ಅವ್ನಿಗೆ ಮತ್ತೊಂದು ಮಗದೊಂದು ಯಾವ ಕೇಸ್ ಆಗಬೇಕು, ಆ ಕೇಸಿಗೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ಅವ್ರಿಗೆ ಆ ಕೇಸು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಎಲ್ಲರೂ ಕೂಡ ಮಾಡೋಣ ಅನ್ನೋಂಥ ಭರವಸೆನೂ ಕೂಡ ಎಲ್ಲ ರಾಜನಾಯಕರು ಕೂಡ ಕೊಟ್ಟಿದ್ದಾರೆ, ಮತ್ತು ಸ್ಥಳೀಯ MLAಗಳು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಆ ಒಂದು ಕೇಸಿಗಾಗಿ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪೊಲೀಸರು ಕೂಡ ಭಾಳ ಒಂದು ದೊಡ್ಡ ಒಂದು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದ ಅಂತ ತಿಳಿಸ್ತೀವಿ. ಮುಂದೆ ಇಂಥ ಘಟನೆ ಯಾವುದಾದ್ರು ನಡಿಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಈಗ ಸಮಾಜದಿಂದ ಬಂದ ಕರೆಯನ್ನು ಕೊಡೋದಕ್ಕೆ ಅಥವಾ ಒಂದು ಮೌನ ಮೆರವಣಿಗೆ ಒಂದು ಇಟ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಸಭೆ ಕೂಡಿದ್ದಾರೆ ನಮ್ಮ ಹಿರಿಯರು, ನಮ್ಮ ಮುಖಂಡರೆಲ್ಲರೂ ಕೂಡ. ಅದ್ರ ಬಗ್ಗೆ ಇನ್ನೂ ನಡೆದದ. ಇಂಥ ಹೀನ ಕೃತ್ಯಗಳನ್ನು ಯಾವುದೋ ಜಾತಿಯಲ್ಲಿ ಯಾವುದೋ ಒಂದು ಲವ್ ಕೇಸ್ ಆದರೂ ಕೂಡ, ಯಾರೋ ಒಂದು ಪ್ರೀತಿ ವಿಶ್ವಾಸ ಮಾಡಿದ್ರು ಕೂಡ ದಯವಿಟ್ಟು ಯಾರೂ ಇಂಥ ನಿರ್ಧಾರ ತೊಗೋಬೇಡ್ರಿ ಅಂತ ತಮ್ಮ ಮುಖಾಂತರ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ. ಇದು ಒಂದು ಧಾರವಾಡ ಜಿಲ್ಲೆಯಲ್ಲ, ಇಡೀ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕೆ. ಹಾಗಾಗಿ ಏನು ಕೊಲೆಯಾದ ಮಾನ್ಯಾಳ ಒಂದು ಮರ್ಯಾದೆ ಹತ್ಯೆಗೆ ವಿಶೇಷ ಕಾನೂನನ್ನು ತರಬೇಕು. ಆನಂತರ ಏನು ಆಕೆಯ ಪತಿ ವಿವೇಕಾನಂದನಿಗೆ ಸರ್ಕಾರದಿಂದ ಒಂದು ಕೆಲಸವನ್ನು ಕೊಡಿಸ್ಬೇಕು. ಅದೇ ರೀತಿ ತುರ್ತುಗತಿಯಲ್ಲಿ ಈ ಒಂದು ಫಾಸ್ಟ್ಯಾಗ್ ಕೋರ್ಟನ್ನು ಮಾಡಬೇಕು. ಆ ಫಾಸ್ಟ್ಯಾಗ್ ಕೋರ್ಟದಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ನೇಮಕ ಮಾಡಿ ಇದು 1 ವರ್ಷದಲ್ಲಿ ಇತ್ಯರ್ಥ ಆಗಿ ಏನು ಮೃಗದಂತೆ ನಡ್ಕೊಂಡಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆದ ನಂತರ ಸರ್ಕಾರ ಸೂಕ್ತವಾದಂಥ ಈವರೆಗೂ ಪರಿಹಾರ ನೀಡಿಲ್ಲ. ಇದು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಅಸಮಾಧಾನ ಐತಿ. ನಂತರ ಈ ಸಂಬಂಧಪಟ್ಟ ಏನು ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ನಮ್ಮ ಧಾರವಾಡ ಜಿಲ್ಲಾಡಳಿತ, ಜಿಲ್ಲಾ JD ಆದಂಥ ಶೋಭಾ P ಅವರು ಹಾಗೂ ತಾಲೂಕು ತಹಸೀಲ್ದಾರರು ಇವರ ಮೇಲೆ ಶೀಘ್ರವಾಗಿ ತುರ್ತುಗತಿಯಲ್ಲಿ ಕ್ರಮವಹಿಸಿ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕಂತೇಳಿ ನಾ ಈ ಮಾಧ್ಯಮ ಮೂಲಕ ಕೇಳ್ಕೊಳ್ತಾ, ಇಂಥ ಘಟನೆಗಳು ಇನ್ನೊಮ್ಮೆ ನಡಿಲಾರ್ದಾಗೆ ಸೂಕ್ತ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಬೇಕಂತೇಳಿ ನಾನು ಕೇಳ್ಕೊತೀನಿ. ನಮ್ಮ ಹೆಸರು ಶ್ರೀಧರ್ ಕಂದಗಲ್, ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹುಬ್ಬಳ್ಳಿ ಶಹರ ಅಧ್ಯಕ್ಷರು. ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘನಘೋರ ಕೊಲೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ಉಗ್ರವಾಗಿ ಖಂಡಿಸುತ್ತೆ. ಈ ಜಾತಿ ಕಾರಣಕ್ಕೋಸ್ಕರ ಆ ಅಮಾಯಕ ಮಾನ್ಯಳನ್ನು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಸರ್ಕಾರ ಕೂಡಲೇ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತಕ್ಕಂಥ ನಮ್ಮ ಒತ್ತಾಯ. ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾದಿಗ ಕುಟುಂಬದ ಮೇಲೆ, ಅದು ದಲಿತರ ಮೇಲೆ ಜಾತಿ ಕಾರಣಕ್ಕೋಸ್ಕರ ಮಾರಣಾಂತಿಕ ಹಲ್ಲೆ ಆದರೂ ಸಹ ಮಕ್ಕಳನ್ನು, ಮಹಿಳೆಯರನ್ನು ನೋಡದೆ ಕೊಡಲಿಯಿಂದ ಹೊಡಿತಕ್ಕಂಥ ಘಟನೆ ನಡೆದರೂ ಸಹ, ಕೊಲೆಗಳಾದರೂ ಸಹ ಈ ನೀಚ ಸರ್ಕಾರ ಇವತ್ತು ಇಲ್ಲಿಗೆ ಭೇಟಿ ನೀಡಿರ್ತಕ್ಕಂಥದ್ದನ್ನು ಉಗ್ರವಾಗಿ ಖಂಡಿಸ್ತೇವೆ. ಹಾಗಾಗಿ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರ 5ನೇ ತಾರೀಕಿನಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಮಾವೇಶ ಇದೆ. ಅಷ್ಟರೊಳಗಾಗಿ ಸರ್ಕಾರ ಕೂಡಲೇ ತಪ್ಪಿಸ್ತರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು. DC ಅವರನ್ನು ವರ್ಗಾವಣೆ ಮಾಡಬೇಕು, SP ಅವರ ವರ್ಗಾವಣೆ ಮಾಡಬೇಕು, ಆ ಕುಟುಂಬಕ್ಕೆ ಸೂಕ್ತ ಭದ್ರತೆ ಕೊಡಬೇಕು, ಪರಿಹಾರ ಕೊಡಬೇಕು. ಜೊತೆಗೆ ರಾಜ್ಯಾದ್ಯಂತ ದಲಿತರಿಗೆ ರಕ್ಷಣೆ ಕೊಡಲು ವಿಫಲವಾದರೆ ನಮ್ಮ ಸಂಘಟನೆಗಳು ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ ಒಂದು ವೇದಿಕೆಗೆ ಬಂದು ಸರ್ಕಾರವನ್ನು ಬೀಳಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀರಿ. ಪ್ರಭುರಾಜ್ ಕೊಡ್ಲಿ, ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ರಾಜ್ಯಾಧ್ಯಕ್ಷರು. ಈ ಘಟನೆಯನ್ನು ಬಹಳ ತೀಕ್ಷ್ಣವಾಗಿ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ಕುಟುಂಬದಲ್ಲಿ ಇವತ್ತು ನಾವು ಈ ಹೆಣ್ಣು ಮಗಳಿಗೆ ಆದಂಥ ಪ್ರತಿಯೊಬ್ಬರು ನಾವು ಖಂಡಿಸಬೇಕು. ಯಾಕಂದರೆ
ಇವತ್ತು ಹೆಣ್ಣುಮಗಳು ಬೇರೆ ಜಾತಿ ಆದರೂ ಕೂಡ ನಾವು ದಲಿತ ಕುಟುಂಬಕ್ಕೆ ಬಂದಿದ್ದಕ್ಕೆ ಈ ರೀತಿ ಒಳಗೆ ಇನ್ನೂ ಜಾತಿ ಐತಿ ಅನ್ನೋದು ಭಾಳ ಇದಾಗ್ತದೆ. ಆದ ಕಾರಣಕ್ಕಾಗಿ ಇದನ್ನು ಪ್ರತಿಯೋಗಿಯಾಗಿ ನಾವು ವಿರೋಧಿಸ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಧಾರವಾಡ ಬಂದ್ ಕರೆಗೆ ಇವತ್ತು ನಾವು ಅದನ್ನು ದಿನಾಂಕ ಇನ್ನೊಂದು ಸಾಯಂಕಾಲ ಒಳಗೆ ಧಾರವಾಡ ಬಂದ್ ಕರೆಗೆ ನಾವು ಕೊಡ್ತಾಯಿದ್ದೀವಿ. ಅದಕ್ಕೆ ಈಗ ಏನು ಸಚಿವರಾಗಿರ್ಬೋದು ಅಥವಾ ಇಲ್ಲಿ ಸಂಬಂಧಪಟ್ಟಂಗೆಲ್ಲ ಶಾಸಕರು ಕೂಡ ಬಂದು ಈಗ ಸ್ಪಂದನೆ ನೀಡಿದ್ದಾರೆ. ಮತ್ತು ಇಮಿಡಿಯೇಟ್ಲಿ ಆಗಿ ಈಗೇನು ಹೇಳಿದರು ಇವತ್ತು ಜಂಟಿ ನಿರ್ದೇಶಕರಾಗಿರ್ಬೋದು ಮತ್ತು ಹುಬ್ಬಳ್ಳಿ ತಾಲೂಕು ತಹಸೀಲ್ದಾರಾದ ಮಜ್ಗಿ ಸಾಹೇಬರಾಗಿರ್ಬೋದು ಇಮಿಡಿಯೇಟ್ಲಿ ಅವನ್ನ ಅಮಾನತು ಮಾಡಿ ಆದೇಶನ ಹೊರಡಿಸಬೇಕು. ಈಗೆಲ್ಲ ರಾಜ್ಯ ನಾಯಕರು ಕೂಡ ಸೇರಿದ್ದಾರೆ. ಪ್ರತಿ ತಾಲೂಕಿನತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಸರ್. ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆನ ಚಿಂತನೆ ನಡೆದಿದೆ. ಬಟ್ ಇಲ್ಲಿ ರಾಜ್ಯ 30 ಜಿಲ್ಲಾ ಒಂದು ಕೂಡಿಸುವಂಥ ವ್ಯವಸ್ಥೆ ಒಳಗೆ ನಮ್ಮ ಜನಾಂಗವನ್ನು ಬೇರೆ ಬೇರೆ ಜನಾಂಗ ಆಗಿರ್ಬೋದು ಎಲ್ಲ ಸೇರಿ ಒಂದು ಬೃಹತ್ ಆಕಾರವಾದ ಪ್ರತಿಭಟನೆ ಮಾಡ್ಬೇಕಂತ ಹಮ್ಮಿಕೊಳ್ಳುತ್ತೆ. ಬಸವರಾಜ ಲಗ್ಮನ್ನವ್ರು ಅಂತೇಳಿ ಜಿಲ್ಲಾಧ್ಯಕ್ಷರು ಕಾತವಳ್ಳಿ ಬನ್ನ. ಆ ಕುಟುಂಬದವರು ಈ ಘಟನೆ ಆಗೋಕ್ಕಿಂತ ಪೂರ್ವದಲ್ಲಿ ಪೊಲೀಸ್ ಇಲಾಖೆಯವ್ರ ಜೊತೆ ಅವರು ಪೊಲೀಸ್ ಇಲಾಖೆಗೆ ಬಂದು ಲೆಟರ್ ಕೊಟ್ಟು ಅದನ್ನೆಲ್ಲ ಮಾಡಿದರೂ ಸಹಿತ ಅವ್ರ ಬಗ್ಗೆ ಅವ್ರಿಗೆ ರಕ್ಷಣೆಗೋಸ್ಕರ ಸರಿಯಾದ ಕ್ರಮವನ್ನು ವಹಿಸಲಿಲ್ಲ. ಇವತ್ತು ಅವರು ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಡ್ತಾ ಇದ್ದಾರೆ, ಅದನ್ನು ನಾವು ಒಪ್ಕೊಳ್ತೇವೆ. ಅವರಿಗೆ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಈಗ ಮಾಡ್ತಿದ್ದಾರೆ, ಆದರೆ ಘಟನೆ ಸಂಭವಿಸಿಬಿಟ್ಟಿದೆ. ಈಗ ಆಲ್ರೆಡಿ ಈ ಸಮಾಜದಲ್ಲಿ ಒಬ್ಬ ಮಹಿಳೆ ಯಾವ ಜಾತಿ ಗೀತಿ ಅಂತ ನೋಡೋದು ಬೇಡ, ಸೆಕೆಂಡ್ ಇರಲಿ, ಜಾತಿ ಬೇಡ. ಒಬ್ಬ ಹೆಣ್ಣು ಮಗಳನ್ನು, ಅದು ಮಗು ಒಳಗಡೆ ಇದ್ದಾಗ ಒಂದು ಹೆಣ್ಮಗಳು ಅಡ್ಡಾಡೋದು ಎಷ್ಟು ಕಷ್ಟ ಆಗ್ತದೋ ಆ ಮಗುವಿನ ಪೋಷಣೆ, ಆ ಹೆಣ್ಮಗಳ ಪೋಷಣೆ ಹೇಗೆ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಓಡಾಡಿಸಿ ಕೊಚ್ಚಿ ಕಡಿತಾನಂತಂದರೆ ಅವನ ಮನಸ್ಥಿತಿ ಹೇಗಿರಬೇಕು? ಅವನ ಮನಸ್ಥಿತಿ ಆ ರೀತಿ ಆಗಲಿಕ್ಕೆ ಕಾರಣ ಅದಕ್ಕಲ್ಲಿ ಸುತ್ತಮುತ್ತಲು ಅವ್ರಿಗೆ ಸಹಕಾರ ಮಾಡಿದರು, ಯಾರು ಇದರಲ್ಲಿ ಶಾಮೀಲಿದ್ದಾರೆ. ಅದಕ್ಕೆ ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಕೂಡ ಅಧಿಕಾರಿಗಳು ಇವ್ರ ಜೊತೆ ಶಾಮೀಲಾಗಿ ಈ ಘಟನೆ ಸಂಭವಿಸಲಿಕ್ಕೆ ಕಾರಣ ಆಗೈತಿ. ಆದ್ದರಿಂದ ಏನೈತಲ್ಲ, ಇದಕ್ಕೆ ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಿ ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಕೂಡಲೇ ಅಮಾನತಿನಲ್ಲಿಡಬೇಕು. ಯಾಕಂತಂದರೆ ಜಿಲ್ಲಾಧಿಕಾರಿಗಳು ಈ ಘಟನೆ ಸಂಭವಿಸಿ 3 ದಿನಗಳ ನಂತರ ಬಂದಿದ್ದಾರೆ. ಮುಂದಿನ ಇನ್ನೂ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ರಾಜ್ಯ ನಾಯಕರುಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲೆಲ್ಲ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೇವೆ. ಮಾಡಿ ಮುಂದಿನ ಹೋರಾಟಕ್ಕೂ ಕೂಡ ಅಣಿ ಇಡ್ತೇವೆ. ಇದೇ ರೀತಿಯಾಗಿ ಈ ಸಮಾಜದಲ್ಲಿ ಯಾವುದೇ ಜಾತಿ ಲಿಂಗ ಭೇದವಿಲ್ಲದೆ ಯಾರಿಗೆ ಅನ್ಯಾಯ ಆಗಿರಲಿ, ಅನ್ಯಾಯ ಆದರೆ ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಇದೇ ರೀತಿ ಸಹಕರಿಸಬೇಕು ಅಂತೇಳಿ ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಚಂದ್ರಶೇಖರ್, ನಡುವಿನ ಮನೆ.